RCB ವರ್ಸಸ್ MI ಮ್ಯಾಚ್ ಇದೆಯಲ್ಲ, ಏನ್ ಹೇಳ್ತೀರಾ? MI ಪಕ್ಕ MI ಗಳಿಸ್ತೇವೆ. ಯಾರ್ ಫ್ಯಾನ್ ನೀವು? ನಾನು CSK. CSK ಫ್ಯಾನ್. ಓಕೆ. ಯಾಕೆ RCB ವಿನ್ ಆಗಲ್ಲ ಅನ್ಸುತ್ತೆ? ಯಾಕಂದ್ರೆ MI ಇದೆ, ತುಂಬಾ ಕ್ಯಾಪ್ಟನ್ಸ್ ಇದಾರೋ ಅದಕ್ಕೋಸ್ಕರ. ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇದೆ. ನಮ್ದ್ರಲ್ಲೂ ಇಂಡಿಯನ್ ಟೀಮಲ್ಲಿ ಆಡೋರೆಲ್ಲ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡೇ ಇದ್ದಾರೆ, ಕೊಹ್ಲಿ ಇದ್ದಾರೆ, ಮುಖ್ಯವಾಗಿ ಆಡಲ್ಲ ಅಂತೀರಾ? ಆಡ್ತಾರೆ, ಇದನ್ನು ಮುಂಬೈ ಗಳಿಸ್ತದೆ. ಮುಂಬೈ ಗೆಲ್ಲೋದಕ್ಕೆ ಒಂದ್ 2 ರೀಸನ್ ಏನಿರ್ಬೋದು? Actually they lost matches. They will be in pressure. Why? Because they lost few matches. They need to utilize the next match. Then they need to win. They need to win that match. Yeah. ಬಟ್ ನಮ್ಮ RCB ಅವರು 2 ಮ್ಯಾಚ್ ವಿನ್ ಆದ್ರೂ ನಿನ್ನೆ ಸೋತಿದ್ದಾರೆ. ಸೊ ಅವ್ರಿಗೆ ಇವಾಗ ವಿನ್ ಆಗ್ಲೇಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅಥವಾ ಒಂದು ಚಾಲೆಂಜ್ ಇರುತ್ತೆ. ಸೊ ಅವರು ಆಡ್ಬೋದಲ್ವಾ? ಆಡ್ಬೋದು, ಇಲ್ಲಾಂದ್ರೇನು MI ಗೆಲ್ಸು. ಅದಕ್ಕೋಸ್ಕರ ಇಲ್ಲ, MI ಗೆಲ್ಸ್ಬೋದು ಅದಕ್ಕೋಸ್ಕರ. RCB ವರ್ಸಸ್ ಮುಂಬೈ ಮ್ಯಾಚ್ ಇದೆ, ಏನಾಗ್ಬೋದು? ಮುಂಬೈ ಪಕ್ಕ. ಹೇಗೆ? ಏನ್ ಕಾನ್ಫಿಡೆನ್ಸ್? ಹಾರ್ದಿಕ್ ಪಾಂಡ್ಯನೇ ಕಾನ್ಫಿಡೆನ್ಸ್. 2 ಮ್ಯಾಚ್ ಸೋತೋಗ್ಬಿಟ್ಟಿದ್ದಾರೆ, 1 ಮ್ಯಾಚ್ ಅಷ್ಟೇ ವಿನ್ ಆಗಿರೋದು ಮುಂಬೈ. ಇವಾಗ ಮುಂಬೈ ಕಪ್ ಕೊಡ್ತದೆ. ಕಪ್ಪು 5 ಕಪ್ ಗೆದ್ದಿದ್ದಾರೆ ಅಂತ ಕಾನ್ಫಿಡೆನ್ಸ್. ಈ ಸಲ ಕಪ್ ಗೆಲ್ತಾರ? ಗೆಲ್ತಾರ ಪಕ್ಕ. ಏನ್ ನಮೀಗ RCB ವಿರಾಟ್ ಕೊಹ್ಲಿ ಇದ್ದಾರೆ, ಚಂದ ಬೌಲರ್ಸ್ ಇದ್ದಾರೆ, ಒಳ್ಳೆ ಬ್ಯಾಟಿಂಗ್ ಮಾಡೋರು ಇದ್ದಾರೆ. ಸೊ ನಮ್ಗದು ಪ್ಲಸ್ ಆಗ್ಬೋದಲ್ಲ, ನಾವು ಗೆಲ್ಬೋದಲ್ಲ ಮುಂಬೈ ಎದುರುಗಡೆ? ಹಾರ್ದಿಕ್ ಪಾಂಡ್ಯ ಆಯ್ತು ನನ್ಕಲ್ಲ. ಹಾರ್ದಿಕ್ ಪಾಂಡ್ಯ ಒಬ್ರು ಸಾಕ ಎಲ್ರಿಗೂನು? ಓಕೆ. ಈಗ ಕೃಣಾಲ್ ಪಾಂಡ್ಯ ಗೊತ್ತು ತಾನೆ, ಅವರು ನಮ್ಗೀಗ RCBಗೆ ಆಡ್ತಾವ್ರೆ. ಹಾರ್ದಿಕ್ ಪಾಂಡ್ಯ ಬ್ರದರ್ಸ್ ಎದುರಾಗ್ತಿದ್ದಾರೆ. ಏನ್ ಅನ್ಸುತ್ತೆ? ಹಾರ್ದಿಕ್ ಪಾಂಡ್ಯನೇ ಓಡ್ತಾರೆ. ಹಾರ್ದಿಕ್ ಪಾಂಡ್ಯನೇ ಚೆನ್ನಾಗಿ ಆಡ್ತಾರೆ. ಕೃಣಾಲ್ಗೆ ವಿಕೆಟ್ ತೊಗೊಳಕ್ ಆಗಲ್ವಾ? ಆಗಲ್ವಾ.